ನಿಮಗೆ ಸ್ವಾಗತ. ಬನ್ನಿ ಇಂದು ಅಮೃತೇಶ್ವರಿ ದೇವಸ್ಥಾನ ದರ್ಶನ ಮತ್ತು ಅದರ ಸ್ಥಳ ಪುರಾಣ ತಿಳಿದು ಬರೋಣ. ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಕರಾವಳಿಯ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಕಂಡುಬರುವ ಒಂದು ಗ್ರಾಮ. ಇದು ಕರಾವಳಿ ಕರ್ನಾಟಕದ ಶಕ್ತಿಪೀಠದಲ್ಲಿ ಒಂದು. ಇಲ್ಲಿ ನೆಲೆನಿಂತ ದೇವಿ ಅಮೃತೇಶ್ವರಿ ಕಲಿಯುಗದಲ್ಲೂ ನೋಡಬಹುದಾದ ಪವಾಡ ಮಾಡುವಳು. ಸಂತಾನ ಪ್ರಾಪ್ತಿಗಾಗಿ ದೇಶದ ನಾನಾ ಭಾಗಗಳಿಂದ ಭಕ್ತರು ಈ ದೇವಾಲಯಕ್ಕೆ ಆಗಮಿಸಿ ಪ್ರಾರ್ಥನೆಯ ಹರಕೆ ಸಲ್ಲಿಸುವರು. ಈ ದೇವಿಯು ಹಲವು ಮಕ್ಕಳ ತಾಯಿ ಎಂದೇ ಹೆಸರುವಾಸಿಯಾಗಿರುವಳು. ಈ ಕ್ಷೇತ್ರದಲ್ಲಿ ಹರಕೆ ಯಕ್ಷಗಾನ ನಡೆಯಲಿದ್ದು, ಮಕ್ಕಳಾದ ಮೇಲೆ ಆ ದೇವಿಗೆ ಹರಕೆ ಪೂಜೆ ವಿಧಿವಿಧಾನ ನಡೆಸುವವರು. ಈ ಪುಣ್ಯಕ್ಷೇತ್ರ ಸಂತಾನ ಪ್ರಾಪ್ತಿಗಾಗಿ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಭಕ್ತರು ಪ್ರಾರ್ಥಿಸುವ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಹಲವು ಸ್ವಯಂಭೂ ಲಿಂಗಗಳು ಇದ್ದು, ಇದು ಹಲವು ಮಕ್ಕಳ ತಾಯಿಯ ಪ್ರತೀಕ. ಕರಾಸುರ ಮತ್ತು ಕುಂಭಮುಖಿಯು ನಿದ್ರಾಹಾರಗಳನ್ನು ತ್ಯಜಿಸಿ ಅತ್ಯಂತ ಶ್ರದ್ಧೆಯಿಂದ ತಪಸ್ಸನ್ನಾಚರಿಸುತ್ತಿದ್ದ ದಂಪತಿಗಳಿಗೆ ಶಿವನು ಪ್ರತ್ಯಕ್ಷವಾಗಿ ಜ್ಞಾನೋಪದೇಶ ಮಾಡಿದನಲ್ಲದೆ, ಕೆಲವು ಕಾಲಗಳ ನಂತರ ಶ್ರೀ ಮಹಾವಿಷ್ಣುವಿನ ಅವತಾರ ರೂಪನಾದ ಶ್ರೀರಾಮಚಂದ್ರನು ಈ ದಂಡಕಾರಣ್ಯಕ್ಕೆ ಬಂದಾಗ ಅವನೊಡನೆ ಯುದ್ಧ ಮಾಡಿ ಮುಕ್ತಿ ಹೊಂದಿವಿ ಎಂದು ವರವನ್ನು ಅನುಗ್ರಹಿಸಿದ್ದಾನೆ. ರಾಮನು ಕರಾಸುರನನ್ನು ವಧಿಸಿದ ನಂತರ ಅವನ ಸಹೋದರಿ ಕುಂಭಮುಖಿಯು ಶೋಕದಲ್ಲಿ ಮುಳುಗಿದಳು. ಆದರೆ ರಾಮನ ದಿವ್ಯ ಉಪದೇಶದಿಂದ ಅವಳ ಹೃದಯ ಬದಲಾಯಿತು. ಅವಳು ಕಠಿಣ ತಪಸ್ಸನ್ನು ಪ್ರಾರಂಭಿಸಿದಳು, ಅಮೃತೇಶ್ವರಿಯ ಆಶೀರ್ವಾದಕ್ಕಾಗಿ. ವರ್ಷಗಳ ಭಕ್ತಿಯಿಂದ ಅವಳ ಆತ್ಮವು ಶುದ್ಧವಾಯಿತು. ಅಮೃತೇಶ್ವರಿ ಪ್ರಗಟವಾಗಿ ಅವಳ ಭಕ್ತಿಯನ್ನ ಪ್ರಶಂಸಿಸಿದಳು. ಕುಂಭಮುಖಿಯ ಆತ್ಮವು ಅಮೃತೇಶ್ವರಿಯಲ್ಲಿ ವಿಲೀನವಾಯಿತು. ಈ ದಿವ್ಯ ಸಂಯೋಗದಿಂದ ಅನೇಕ ಸ್ವಯಂಭೂ ಲಿಂಗಗಳು ಭೂಮಿಯಿಂದ ಪ್ರಗಟವಾದವು. ಇಂದಿಗೂ ಈ ಪವಿತ್ರ ಸ್ಥಳದಲ್ಲಿ ಅಮೃತೇಶ್ವರಿ ಭಕ್ತರಿಗೆ ಆಶೀರ್ವಾದ ಮಾಡುತ್ತಿದ್ದಾಳೆ. ಸಂತಾನ ಇಲ್ಲದ ದಂಪತಿಗಳು, ಮಕ್ಕಳ ಬೆಳವಣಿಗೆಗಾಗಿ ಕಾಯುವ ಪೋಷಕರು ಈ ದೇವಿಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ಬರುವ ಭಕ್ತರ ಪ್ರಾರ್ಥನೆಗಳು ಫಲಿಸುತ್ತವೆ. ಅಮೃತೇಶ್ವರಿ ಅಮ್ಮನ ಕೃಪೆಯಿಂದ ನಮಗೆ ಮಗುವಿನ ಭಾಗ್ಯ ಸಿಕ್ಕಿತು. ಅನೇಕ ಕುಟುಂಬಗಳು ಇಂತಹ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಇಂದಿಗೂ ಈ ಪವಿತ್ರ ಸ್ಥಳದಲ್ಲಿ ಅಮೃತೇಶ್ವರಿ ಭಕ್ತರ ಮನೋಕಾಮನೆಗಳನ್ನು ಪೂರೈಸುತ್ತಿದ್ದಾಳೆ. ಈ ದೇವಾಲಯವು 1196ರಲ್ಲಿ ಅಮೃತೇಶ್ವರ ದಂಡನಾಯಕರಿಂದ ಸ್ಥಾಪಿಸಲ್ಪಟ್ಟಿತು. ಹೊಯ್ಸಳ ರಾಜ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಿಸಲಾದ ಈ ವಾಸ್ತುಶಿಲ್ಪ ಇಲ್ಲಿ ನೋಡಬಹುದು. 140 ಪ್ರಾಚೀನ ಶಿಲಾಫಲಕಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಲ್ಲಿ ಇವೆ. ಅಮೃತೇಶ್ವರಿ ನಮ್ಮೆಲ್ಲರ ನೆಚ್ಚಿನ ಅಮ್ಮ. ಅಮೃತೇಶ್ವರಿ ಅಮ್ಮನ ಆಶೀರ್ವಾದ ಎಂದೆಂದಿಗೂ ಎಲ್ಲರ ಮೇಲಿರಲಿ ಎಂದು ನಾವೆಲ್ಲ ಪ್ರಾರ್ಥಿಸೋಣ.